ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೀನಿ. ಎದ್ದು ಅಂಗಳ ಕಸ ಗುಡಿಸ್ಬೇಕು. ಇನ್ನೂ ಏನಿಲ್ಲ ರೀ, ಎದ್ದೇನಿಲ್ಲ ನೋಡಿ ಸ್ನೇಹಿತರೆ. 6-10 ನಿಮಿಷ ಹಾಕಿ ಬಂದೈತೆ ನೋಡಿ. ಜಸ್ಟ್ ಎದ್ದೀನಿ, ತಳ್ಯಾಕೆ ಬಂದೀನಿ. ಪ್ರತಿದಿನವೂ ಬೆಳಗ್ಗೆ ಜಲ್ದಿ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಮದೇ ಆದ ನಮಗೂ ಸಮಸ್ಯೆ ಆಗಿರುತ್ತೆ. ನಮ್ಮದು ಆರೋಗ್ಯ ಸಮಸ್ಯೆ ಎಲ್ಲ ನೋಡ್ಕೋಬೇಕಲ್ರಿ. ಇಷ್ಟೆಲ್ಲ ಬಾಂಡೆ ಅದ ನೋಡಿ. ಇವತ್ತು ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂತೀನಿ ನೋಡಿ. ಶ್ರವಣ್ ಕುಮಾರ್ ಇವಾಗ ಎದ್ದಾನ. 7 ಅಳಾಕತ್ತ ನೋಡಿ. ಯಾಕತ್ತಿ ಅಪ್ಪು? ಅಕ್ಕ ಗಂಡ ಮನೆಗೆ ಹೋದಲ್ಲ ಅಪ್ಪ. ಬೇಕು ಹಿಂಗ ಯಾಕೆ ಹಾಕತ್ತಿ ಪಕ್ಕಾರ? ಹಾಕಿಲ್ಲ ಇಲ್ಲಿಗಳ ಏಪ್ಪ. ನೀನು ನೋಡಿಲ್ಲ ಯಾಕಪ್ಪು? ಮತ್ತೆ ಇಲ್ಲಿಗೆ ಹೋದ್ಲಪ್ಪ ಈಕಿ. ಬರ್ತಾವೋ ಬರ್ತಾ ಹೊರಗೆ ಹೋಗಿರ್ಬೇಕಾ? ಇಲ್ಲಿ ಎಲ್ಲಿಗೆ ಹೋದ್ರೆ ತಾಕೆ ಕಳಬಾರ್ದಂಗ. ಅಪ್ಪ ಅಕ್ಕ ಮ್ಯಾಗ ಅಷ್ಟು ಪ್ರೀತಿಯ? ಎಷ್ಟು ಪ್ರೀತಿ ಇದೆ ಹೇಳಿ ಅಕ್ಕ ಮ್ಯಾಗ? ಅವ್ರ ಅಕ್ಕ ಹುಡ್ಕಾಡಕತ್ತ ನೋಡಿ ಶ್ರವಣ್ ಕುಮಾರ. ಶ್ರಾವಣಿ ಎದ್ದು ಕೇರಿ ನನಗಿಂತ ಮೊದಲೇ ಎದ್ದಾಡ್ರಿ. ಎದ್ದು ಹೋಗ್ಯಾಡ್ರಿಕ್ಕಿ. ಈಗ ಅವ್ನ ಅಕ್ಕಿನ ಹುಡ್ಕಾಡಕತ್ತಾನ್ರಿ. ಅಕ್ಕಿನ ಒಂದು ನಿಮಿಷ ಕಾಣ್ಲಿಕ್ಕಂದ್ರೆ ಅಕ್ಕ ಅಂತಾನ್ರಿ ಶ್ರವಣ್ ಕುಮಾರ. ಈಗ ಎದ್ದು ಗಣ್ಣೆ ಹಾಕಿ ಅಪ್ಪು ಚರಿಗಿಲ್ಲ, ಇಸಿಗೆ ಹೋಗಿರ್ಬೇಕಾ? ಕಳ್ಬೇಡ. ನಾ ಬಟ್ಟೆ ಮಡಚಬೇಕ್ರಿ. ಎಲ್ಲರೂ ಕೂಡ ಬೀರಪ್ಪನ ದರ್ಶನ ಮಾಡ್ಕೊರಿ. ವಾತಾವರಣ ಒಂಥರ ಚಂದ ಐತೆ ನೋಡಿ. ಬೆಳಗ್ಗೆನೆ ಸಂಪು. ಪ್ರತಿದಿನ ಬೆಳಗ್ಗೆ 4ಕ್ಕೆ 3ಕ್ಕೆ 50 ಅನ್ನೋದು ಆಗಲ್ಲ ಸ್ನೇಹಿತರೆ. ಒಂದು ದಿನದಲ್ಲಿದೆ ಜೀವನ. ಜೀವನ ಬಡ್ದಾಡ್ಬೇಕು ನೋಡಿ. ಇವತ್ತೊಂದು ದಿನ ಮಾಡ್ತೀನಪ್ಪ, ಹೆಂಗಾರ ನಾಳೆಗೆ ಆರಾಮಿರ್ತೀನಿ ನಂಗೆಲ್ಲ. ಇವತ್ತು ಮಾಡಬೇಕು, ನಾಳೆಗೊಂದು ಮಾಡಬೇಕು, ನಾಡಿದ್ರು ಮಾಡಬೇಕು, ಪ್ರತಿ ಕ್ಷಣನೂ ಮಾಡಬೇಕಲ್ಲ. ಹಿಂಗಾಗಿ ಇವತ್ತು ಲೇಟಾಗಿದೆ. ಸ್ವಲ್ಪ ಆರಾಮಿಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಯಾಕೋ ಹೊಟ್ಟೆ ನೋವು, ತಲೆನೋವು, ಪ್ರತಿಯೊಂದು ಹಾಗೆ ರೀ. ಕಾಡಾಕತ್ತೆ ಕಾಡೋದೆಲ್ಲ. ಮತ್ತು ಹಂಗೆ ನಿನ್ನೆ ಏನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ರೀ. ನಿನ್ನೆ ವಿಡಿಯೋಸನ್ನು ಯಾಕೆ ಮಾಡಿಲ್ಲ? ನಿನ್ನೆ ಫುಲ್ ರೆಸ್ಟ್ ನೋಡಿ. ನಿನ್ನೆ ವಿಡಿಯೋನೂ ಮಾಡಿಲ್ಲ, ಒಂದು ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಮೊನ್ನೆ ವಿಡಿಯೋ ಒಂದಿತ್ತು ಹಾಕಿದೆ, ಅದು ಓಡಿಲ್ಲ. ನಾನು ಡೈಲಿ ಲೈಫ್ ಸ್ಟೈಲಾಗಿ ಓಡುತ್ತೆ ನೋಡಿ. ಇದು ತಾಯಿ ಮಗನ ವಿಡಿಯೋ ಹಾಕಿದೆ, ಇಲ್ಲ ಅದು. ಅದಕ್ಕೆ ಸಬ್ಸ್ಕ್ರೈಬರ್ ವಿಡಿಯೋ ಮಾಡೀನಿ. ಇವತ್ತು ಹಾಕ್ತೀನಿ ವಿಡಿಯೋ. ಒಂದು ಸ್ಟಾಕ್ ಐತೆ. ನೀನು ಫುಲ್ ಮುಕ್ಕೊಂದೇ ಎದ್ದೇ ಇಲ್ಲ ಸ್ನೇಹಿತರೆ. ಅಷ್ಟು ಸುಸ್ತು, ಅಷ್ಟು ಇದು. ನಿನ್ನ ಕ್ಯಾಮ್ರಾ ಸನೇ ನೋಡಿ. ನೀನು ಇಡೀ ದಿನ ಯೂಟ್ಯೂಬ್ ಕೆಲಸ ಇಲ್ಲ, ರಾಟಿ ಇಲ್ಲ, ಮನೆ ಕೆಲಸ ಇಲ್ಲ. ಬೆಳಗ್ಗೆ ಅಷ್ಟು ನಾಷ್ಟ ಮಾಡಿ ಮಲ್ಕೊಂಡೇಕಿ ಒಮ್ಮೆ 4ಕ್ಕೆ ಎದ್ದೀನಿ. ಅವ್ರು ಬಂದು 2ಕ್ಕೆ ಬಂದು ಅವರು ಮುಕ್ಕೊಂಬಿಟ್ಟಕ್ಕದ ಮುಂದಕ್ಕೆ ಮಾಡಿ ಮಕ್ಕಳು ಟ್ಯೂಷನ್ಗೆ ಹೋಗಿ ಬಂದು ವಿಷಯವು ನಾ ಎದ್ದಿಲ್ರಿ ನೋಡಿರಿ. ಅಂಗಳ ಕಸ ಗುಡ್ಸೀನಿ, ಮನೆಯೆಲ್ಲ ಕಸ ಗುಡಿಸ್ಕೊಂಡಿನಿ. ಮನೆಯೆಲ್ಲ ಕ್ಲೀನಿಂಗ್ ಆಗೈತೆ. ಪಲ್ಯನೂ ಚೌಳಿಕಾಯಿ ಮಾಡೀನಿ ಸ್ನೇಹಿತರೆ. 10ನೇ ತಾರೀಕಿಗೆ ಬೀರಪ್ಪ ಮುಂತ್ಯಾನ ಜಾತ್ರೆ ನೋಡಿ. ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕ್ರಿ. ಈಗ ಶ್ರಾವಣೊಂದು ಜಾಕ ಆಯಿತು. ಶ್ರಾವಣಿ ದಿನ ಜಾಕ ಮಾಡಕತ್ತಾಳ. ಮಸ್ತಾಗ ಶೇಂಗಾ ಪುಡಿ ಹಚ್ಚಿ ಚೌಳಿಕಾಯಿ ಪಲ್ಯ ರೆಡಿ ಆಗೈತೆ ನೋಡಿ. ನೀವು ಜಸ್ಟ್ ಸ್ವಲ್ಪ ಚೌಳಿಕಾಯಿ ಪಲ್ಯ ರೊಟ್ಟಿ ಇವತ್ತಿನ ಊಟ. ಅಂಗಿ ಹಾಕಂದೇನ್ರಿ. ಅವ್ನ ಅಂಗಿ ಹಾಕಿದ್ ನೋಡು. ದೋಸೆ ಮಾಡಪ್ಪ. ಬೀರಪ್ಪನ ಗುಡಿ ಸುಣ್ಣ ಬಣ್ಣ ಮಾಡಾಕತ್ತಾರೆ. ಜಾತ್ರೆ ಐತಲ್ಲ, ಹಿಂಗಾಗಿ ಸುಣ್ಣ ಹಚ್ಚಾಕತ್ತಾರ. ಬರ್ರಿ ರೊಟ್ಟಿ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ. ಬಿಸೆ ಜೋಳದ ರೊಟ್ಟಿ ನೋಡಿ. ಅವ್ರದ್ದು ಕೂಡ ಊಟ ಆಯಿತು. ಹೋಯ್ ಬಸ್ ಬ್ಯಾಗ್ ನೋಡಿಲ್ಲ. ಇಬ್ರು ಹೊರದ ಬ್ಯಾಗ್. ಹುಷಾರ. ತಮ್ಮನ ನೋಡ್ತಿರು. ಬಾಯ್ ಹುಷಾರ್ ನೋಡು. ನೋಡಿ ಅವರು ಕೂಡ ಶಾಲೆಗೆ ಹೋದರು. ಊಟ ಮಾಡಿದರು. ರೊಟ್ಟಿ ಮಾಡಿದ್ನಲ್ಲ, ಬಿಸಿ ಬಿಸಿ ಒಂದು ರೊಟ್ಟಿ ತಿಂದು ಒಂದು ರೊಟ್ಟಿ ಬುತ್ತಿ ಕಟ್ಕೊಂಡ್ರು. ಇದು ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ.
ನೋಡಿರಿ ಶ್ರವಣಕುಮಾರ ಸ್ಕೂಲಿಗೆ ಹೋದರು. ನಾನು ಕೂಡ ರೊಟ್ಟಿ ಮಾಡಿದೆ, ಮಾಡ್ಕೇರಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತು ಎಳ್ಳಂಗ ಟೀಚಿಂಗ್ ಬಂದು ಅವರು ಕೂಡ ತೊಗೊಂಡು ಟೈಮು 10 ಗಂಟೆ ಆಯಿತು. ಪಲ್ಯ ಮುಸ್ರು ತಿಕ್ಕ ಕಾಲೇ ಮಾಡಿದೆ, ಬಳದಿಟ್ಟೀನಿ. ಅದನ್ನು ಮ್ಯಾಗ ಮುಚ್ಚಿಡ್ಬೇಕಂದ್ರೆ ನೆಪ್ಪ ಯಾರಿದೆ ಪಡ್ತ ಮಾಡ್ಕೆ ಇಟ್ಬಿಡ್ತೀನಿ. ನಾವು ಪಡ್ತ ಮಾಡ್ದೆ ಮುಚ್ಚಿಡ್ಲಿಕ್ಕೂ ಏನು ಹೋಗಲ್ಲ ರೀ, ಜಡ್ಡಿ ಬಡಿಸೈತಲ್ಲ. ಒಂದು ನೊಣ ಹೋಗಲ್ಲ, ಒಂದು ಇರಿಬಿ ಹೋಗಲ್ಲ, ಏನು ಹೋಗಲ್ಲ, ಏನೇ ಇಲ್ಲರಿ. ಆ ಪಡ್ತ ಮಾಡ್ದೆ ಸೇಫ್ಟಿ ಇರುತ್ತೆ ನೋಡಿ ಸ್ನೇಹಿತರೆ. ಹಿಂಗಾಗಿ ಪಲ್ಯನ ಅಲ್ಲೇ ಇಟ್ಟೆ, ಮುಚ್ಚಿಡ್ಲಿಕ್ಕೂ ಅಲ್ಲಿ ಇಡ್ತೈತಿ. ರೊಟ್ಟಿ ಮಾಡಿ ಮುಚ್ಚಿಟ್ಟಿನಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿ. ಮತ್ತು ಗ್ಯಾಸ್ ಕಟ್ಟಿ ತೊಳ್ಕೊಂಡೆ. ಇಷ್ಟು ಕ್ಲೀನ್ ಆಗಬೇಕು ಸ್ನೇಹಿತರೆ, ನನಗೆ ಸಮಾಧಾನ ಇರೋದು ನೋಡಿ. ಹಿಂಗೆ ರೊಟ್ಟಿ ಮಾಡಿದ್ದು ಇದಿಟ್ಟು ಒರೆಸ್ಕೊಂಡೆ. ಹಿಂದಿಂದು ಎಲ್ಲ ಕ್ಲೀನ್ ಮಾಡಿದೆ, ನಿನ್ನೆ ಕ್ಲೀನ್ ಮಾಡೋದಾಗಿದ್ದಿಲ್ಲ. ಇವತ್ತು ಶ್ರಾವಣಿ ಪೂಜೆ ಮಾಡ್ಯಾಡ್ರಿ. ನಾನು ಪೂಜೆ ಮಾಡಲ್ಲ ಸ್ನೇಹಿತರೆ. ಇವತ್ತು ಗುರುವಾರ ರಾಯರ ಪೂಜೆ ಮಾಡಿ ರಂಗೋಲಿ ಹಾಕಿ ದೀಪ ಹಚ್ಚಿ ನೋಡಿ. ಹೆಣ್ಮಕ್ಳಿಗೆ ಇರ್ತಲ್ರಿ ಈಗ ಶ್ರಾವಣಿಗೆ, ಅದಕ್ಕೆ ಮುಗ್ಗಿಸ್ಬಾರ್ದು ಅಂತೇಳಿ ಅಕ್ಕಿ ಹೆಂಗಾಗುತ್ತೋ ಪೂಜೆ ಮಾಡಿ ಹೋಗಲ್ಲಕ್ಕ ಅವಸರ ಬುಸ್ರ ಉಂಡು ಕೇರ್ ಓದೋರಿ ಅವು. ಇಲ್ಲಿಕ್ಕ ನಾ ಪೂಜೆ ಮಾಡ್ಕೊತ ನಿಧಾನಕ್ಕೆ ಊಟ ಮಾಡ್ತಿದ್ದು. ಮತ್ತು ಆಗೋದೇ ಒಂದೊಂದು ಟೈಮಿಂಗ್ ಹೆಂಗೆ ಬರ್ತಾ ಹಂಗೆ ಹೋಗೋದೆ. ಹಿಂದಿಂದು ಎಲ್ಲ ಕ್ಲೀನಾಗೈತೆ. ಇನ್ನು ಅಷ್ಟು ಬಾಂಡೆ ಅದಾವೆ, ಬಟ್ಟೆ ಅದಾವೆ. ಇದೆಲ್ಲ ಕಸ ಗುಡ್ಸ್ಕೊಂಡೇನಿ ರೀ. ಮೊದಲು ಬಾಂಡೆ ಬಟ್ಟೆ ತಿಕ್ಕೋಕ್ಕಿಂತ ಮೊದಲು ಏನೇ ಕೆಲಸ ಮಾಡಲಿ ಮ್ಯಾಗಿನ ಕೆಲಸ ನೀಟ್ ಆಗ್ಬೇಕು ನಂದು ನೋಡಿ. ಇವೆಲ್ಲ ಕ್ಲೀನಾಗಿ ಕಸ ಹುಡ್ಕೊಂಡು 2 ದಿನಕ್ಕೆ ನೀನು ಹುಡುಗಿಲ್ಲ ಅಂದ್ರೆ ಅಷ್ಟು ಕಸ ಬಿದ್ದಿತ್ತು. ತುಟ್ಟು ಕಸ ಹುಡ್ಕೊಂಡು ತುಂಬಿ ಶ್ರಾವಣಿ ಪೇಪರ್ ರಿಸಲ್ಟ್ ಏಟಾಗೈತೆ ಅಂತ ಕೇಳ್ತಿದ್ರಿ. 66 ತೊಗೊಂಡವಡಿ, 66 ಭಾಳ ಕಮ್ಮಿ ಆಯ್ತು ಸ್ನೇಹಿತರೆ. ಇಲ್ಲರಿ ರಿಸಲ್ಟ್ ನೋಡಬಾರ್ದ್ರಿ. ಈಗ ಮಕ್ಕಳು ಎಂಥ ಒಳ್ಳೆ ವಿದ್ಯೆ ಆಕಿಗಿದ್ದಂಥ ಬುದ್ಧಿ ಶಾಲೆ ಒಳಗೂ ಅಷ್ಟೇ ಬರ್ಬೇಕು ಅನ್ನೋದಿಲ್ಲ. ಶಾಣೆತನ ಐತ್ರಿ, ಕಲಿತಾಳೆ ಇವತ್ತಿಲ್ಲ ನಾಳೆ. ಇನ್ನು ಈ 1 ವರ್ಷ ಆಯ್ತಲ್ಲ, ಅದು ಫುಲ್ ಇಂಗ್ಲೀಷ್ ಉಂಟು. ಇಂಗ್ಲೀಷು ಸ್ನೇಹಿತರೆ ಮೊದಲು ಆಕಿ 3ನೇ ತನ ಹೋಗಿದ್ದು ಕನ್ನಡ ಇಂಗ್ಲೀಷು ಮೀಡಿಯಮ್ 2 ಸಾಲಿತ್ತು. ಇದು ಒಟ್ಟು ಕನ್ನಡ ಮಾತಾಡೋಂಗೆ ಇಲ್ಲರಿ, ಅಲ್ಲಿ ಇಬ್ಬರೇ ಇಂಗ್ಲೀಷು. ಇನ್ನೂ ಹತ್ತದಿಲ್ಲ ರೀ ಶ್ರಾವಣಿಗೆ, ಕಲಿತಾಡ್ರಿ ಶ್ರವಣಕುಮಾರ್ನ. ಅದಕ್ಕೆ ಅಂತ ಇದು ಮಿಸ್ಟೇಕ್ ಭಾಳ ಮಾಡ್ತಾಳ್ರಿ ಆಕಿ. ಕಲಿತಾ ಅನ್ನೋಕ್ಕಿಂತ ಮಿಸ್ಟೇಕ್ ಮಾಡ್ತಾಳೆ. ಹಿಂಗಾಗಿ ಅದೇ ಎಲ್ಲ ಓದ್ತಾಳೆ ಬರಿತಾಳೆ ಎಲ್ಲ ಕರೆಕ್ಟ್ ಇರ್ತೈತೆ ರೀ. ಮಿಸ್ಟೇಕ್ ಮಾಡ್ತಾಳೆ, ಅದು ಒಂದು ಸ್ವಲ್ಪ ತಪ್ಪಿಸ್ಬೇಕು ಸ್ನೇಹಿತರೆ. ನೆನಪಿ ಶಕ್ತಿ ಒಂದು ಸ್ವಲ್ಪ ಕಮ್ಮಿ ಐತೆ ಅಂತ ಟೀಚರ್ನು. ಇವಾಗ ಎ ಪವರ್ ಆ್ಯಪಲ್ ಇರುತ್ತೆ ನೋಡಿ, A ಎಲ್ಲಿ ಬರಿಬೇಕಿಲ್ಲ, A ಬರೋ LE ಬಿಟ್ಬಿಡ್ತಾಳೆ. ಹಿಂಗೆ 1 ಅಕ್ಷರ 2 ಅಕ್ಷರ ಮಿಸ್ಟೇಕ್ ಮಾಡ್ತಾಳೆ. ಟೈಮ್ ನೋಡಿ 10 ಆಗೈತೆ ಅಂತೀನಿ, 10:30 ಆಗೈತೆ ರೀ. ಹಿಂಗೆ ಅವ್ರು ಲಂಗ ಹೊಲಿಗೆ ಹಾಕಿ ಕೊಟ್ಟೋಗ್ಯಾರಿ. 80 ರೂಪಾಯಿ ಹಿಡ್ದಿಲ್ಲ ರೀ. ಈಗ ರೇಟ್ ಎಲ್ಲನೂ ಜಾಸ್ತಿ ಆಗೈತೆ ಸ್ನೇಹಿತರೆ, ಜಾಸ್ತಿ ಮಾಡಾಕತ್ತಿ ನೋಡಿ. ಯಾಕಂದ್ರೆ ಪ್ರಾಡ್ಸಲ್ಲ, ಜೀವನ ಅನ್ನೋದು ಕಷ್ಟ ಐತಿ. ಬರ್ರಿ ಶ್ರಾವಣಿ ರಿಸಲ್ಟ್ ಕೇಳ್ತಿದ್ರಿ. ಫೈನಲ್ಲಾಗಿ ನಿನ್ನೆ ರಿಸಲ್ಟ್ ಹೇಳಿದ್ರು ಅವರು. ನಿಮ್ಗೆ ಹೇಳಿದ್ ನೋಡಿ, ನಿಮಗೇನು ಹೇಳ್ಬೇಕು ಅನ್ನೋದಿಲ್ಲ. ಒಬ್ಬರು ಸಿಸ್ಟರ್ 2 ಸಲ ಕೇಳಿದ್ರಿ. ಸಾರಿ ರೀ, ನಮಗೆ 65% ಮಾಡ್ಯಾವಡಿ. ಕಮ್ಮಿ ರೀ, 93 95 ಮಾಡ್ತಿರ್ತಾವೆ. ಇವಾಗಿಂದೇನು ಗೊತ್ತಾಗಲ್ಲ. ಅವ್ರು 10ಕ್ಕೆ ಏನು ಬರ್ತಾರಲ್ಲ ಅವ ಮಾಡ್ತಾರಲ್ಲ ಅದೇ ಗೊತ್ತಾಗುತ್ತೆ ನೋಡಿ. ಇವಾಗ ಈ ವರ್ಷ ಕಮ್ಮಿ ಆತ, 1 ವರ್ಷ ಹೆಚ್ಚಾಗುತ್ತಾ. ಅದಕ್ಕೆಲ್ಲ ಇದು ಮಾಡಬಾರ್ದು, ಇನ್ನಿಟ್ಟೆ ಜಾಸ್ತಿ ತೆಗಿಯಮ್ಮ ಅಂತೇಳಿ ಮಮ್ಮಿ ಅಂತ ಹೇಳ. ಇವಾಗ ಮಿಸ್ಟೇಕ್ ಮಾಡೋದು ಒಂದು ಸ್ವಲ್ಪ ಟ್ಯೂಷನ್ಗೆ ಹಾಕಿನಲ್ಲ ಅದಕ್ಕೆ ಬ್ಯಾಸಿಗೆ ಸೂಟಿ ಹಾಕಿದ್ದೀನಿ ರೀ. ಆಕಿನ ಒಂದು ಸ್ವಲ್ಪ ಸ್ಲೋ ಅದಾಡ್ರಿ ಆಕಿ ಶಾಲೆ ಒಳಗೆ. ಕಲಿತಾಳ್ರಿ ಅಕ್ಕಿ ಶಾಣೆತನಕ ಆಕಿನ ಬುದ್ಧಿಗೆ ಕಲಿತಾಳ ಅನ್ನೋ ಒಂದು ಕಾಂಪಿಟೇಷನ್ ನನಗೆ ಐತಿ. ಕಲಿತಾಳ. ಬರೀ ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡ್ತಿರ್ಬೇಕು ಎಷ್ಟು ಬಟ್ಟೆ ಬಾಂಡೆ ಎಲ್ಲ ಜಗ್ಗಿದ್ದು ಸ್ನೇಹಿತರೆ. ಅಷ್ಟು ಬಟ್ಟೆ ಬಾಂಡೆ ಮಾಡ್ಕೊಂಡೆ. ಟೈಮ್ ಬಂದು ಶ್ರವಣಕುಮಾರ ಸ್ಕೂಲಿಂದ ಮನೆ ಬಂದಾರಿ 3 ಗಂಟೆ ಮ್ಯಾಗ ಆಗಿರಬೇಕು. ಇವಾಗ ಲಾಗ್ ಚೇರ್ ಮಾಡಿ ಸ್ನೇಹಿತರೆ ನಾನು. ಯಾಕಂದ್ರೆ ನನಗೂ ಆ ಕಡೆ ನಿನ್ನ ಮಾತ್ರ ವಿಡಿಯೋ ಒಂದು ಸ್ವಲ್ಪ ವಿಡಿಯೋ ತೆಗೆದಿಲ್ಲ ರೀ. ನೀನು 1 ನಿಮಿಷ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಫುಲ್ಲು ಹೊಟ್ಟೆ ನೋವು ಸ್ನೇಹಿತರೆ. ನಿನ್ನೆ ಎಲ್ಲರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಹೊಟ್ಟೆ ನೋವು ಅಂದರೆ ಯಾಕೆ ಬರುತ್ತೆ ಏನಂತ. ಯಾಕೋ ಅಷ್ಟು ಒಂದಿನ ಹೊಟ್ಟೆ ಕಟ್ತಿದ್ದಿಲ್ಲ ನನಗೆ. ಈ ಸಲ ಹಿಂಗಾಗಿತ್ತು ಸ್ನೇಹಿತರೆ. ಹಿಂಗಾಗಿ ನಾನು ನಿನ್ನೆ ಚಂತನ ಕದ ಹಾಕೊಂಡು ಮುಕ್ಕೊಂಡೇಕಿ ಶ್ರವಣಕುಮಾರ ಬಂದು ಮಧ್ಯಾಹ್ನ ಸಲ ಕುಂಡಿಲ್ರಿ. ನಿನ್ನೆ ನಾನು ಮುಕ್ಕೊಂಡ್ಬಿಟ್ಟು ನಮಗೆ ಸುಖ ಇರ್ಲಿಕ್ಕೆ ಏನು ಮಾಡ್ಬೇಕು ನೋಡಿ. ಮತ್ತು ಅವರಿಗೆ ಉಣ್ರಿ ಅಂತಂದ್ರೆ ಅಲ್ಲೇ ಮುಕ್ಕೊಂದಲ್ಲಿ ಒದರಿದೆ. ಉಣ್ಲೇ ಇಲ್ರಿ. ಬಂದು ನನ್ನ ಮಗ್ಳು ಮುಕ್ಕೊಂಬಿಟ್ಟು ನೋಡಿ. ಮಕ್ಕಳು ತಾಯಿದಾರು ಮುಕ್ಕೊಂಬಿಟ್ರು, ಅವು ಮಕ್ಕಳು ಬಂದು ಮುಕ್ಕೊಂಬಿಡ್ತಾವೆ. ನಾವು ಆರಾಮಾಗಿ ಆ್ಯಕ್ಟಿವ್ ಆಗಿದ್ವಿ ಅಂದ್ರೆ ಅವು ಕೂಡ ಆ್ಯಕ್ಟಿವ್ ಆಗಿ ಆಡೋದು ಉಣ್ಣೋದು ತಿನ್ನೋದು ಮಾಡ್ತಾವ್ರಿ ಮಕ್ಕಳು. ಅದೇ ನನಗೆ ಭಾಳ ವಿಚಾರ ಆಯಿತು ಸ್ನೇಹಿತರೆ. ಎಲ್ಲರೂ ಮಕ್ಕಳು ಚೆನ್ನಾಗಿ ನೋಡ್ಕೋರಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ತಿರ್ತೀರಿ. ಒಂದೊಂದು ಟೈಮ್ ನನಗೆ ಹುಷಾರ್ಲಿಕ್ಕಂದ್ರೆ ಮಕ್ಕಳು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ನೋಡಿ. ಅದು ಹೆಲ್ತ್ ಪ್ರಾಬ್ಲಮ್ ಎಲ್ಲರಿಗೂ ಇರೋದು ಸ್ನೇಹಿತರೆ. ನಾನು ಒಬ್ಬಳೇ ಅಲ್ಲ, ಇಡೀ ಜಗತ್ತಿನಾಗಿರೋ ಎಲ್ಲ ಹೆಣ್ಮಕ್ಳು ಒಂದೊಂದು ಥರ ತಿಂಗಳಿಗೊಂದು ಪ್ರಾಬ್ಲಮ್ ಅನುಭವಿಸ್ತಾರೆ. ಮತ್ತು ಏನಾದರೂ ಎಣ್ಣೆ ಹಚ್ಚಿ ನೀರು ಹಾಕೋ ಹೊಟ್ಟೆ ಕಡೆ ಕಮ್ಮಿ ಆಗುತ್ತಂದ್ರು ಅದನ್ನು ಕೂಡ ಮಾಡಿದೆ. ಇವತ್ತು ಎಣ್ಣೆ ಹಚ್ಚಿ ನೀರು ಹಾಕ್ಕೊಂಡು ನೋಡಿ ಸ್ನೇಹಿತರೆ. ನಾವು ಒಂದಿನ ಎಣ್ಣೆ ಹಚ್ಕೊಂಡು ತಲೆಗೆ ನಿಜವಾಗ್ಲೂ ಅವ್ರು ಹೇಳಿಂದ ಎಣ್ಣೆ ಹಚ್ಚಿ ನೀರು ಹಾಕ್ಕೊಂಡಿದ್ದೆ ಹೊಟ್ಟೆ ನೋವು ಕಮ್ಮಿ ಆಯಿತು.
ಅದು ಹೊಟ್ಟೆ ನೋವು ಕಮ್ಮಿ ಆಗೈತೆ ಅಂತೇಳಿ ನಾನು ಏನೂ ಕೆಲಸ ಮಾಡಿಲ್ಲ ರೀ ನಿನ್ನೆ. ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಆ ಕಡೆ ಎಲ್ಲ ತಿರುವಿಟ್ಬಿಟ್ಟೆ. ರಾಟಿನೂ ಬಟ್ಟೆ ಗಿರಿಯಕ್ಕೆ ಒಂದು ಯಾರು ಬಲ್ಲ. ರಾಟಿ ನಾ ಕೈ ಬಿಟ್ಟರು ರಾಟಿ ಕೈ ಬಿಡುತ್ತಾ. ಬಟ್ಟೆ ಗಿರಿಯಕ್ಕೆ ಹೆಂಗಲ್ರಿ, ನಾ ಬಿಟ್ಟರು ಕೈ ಬಿಡಲ್ರಿ ಅವರು. ಕೊಡ್ಬಾ ಅಂತಾರೆ. ಹಂಗಿರುತ್ತೆ, ಅರ್ಜೆಂಟ್ ಇರುತ್ತೆ ಬಟ್ಟೆ ಗಿರಿಯಕ್ಕೆ. ರಾಟಿದೇನೈತೆ ನಮ್ಮ ಕೈಯಾಗಿರುತ್ತೆ ರೀ. ಆದ್ರೆ ನಾನು ಕೂಡ ಅರ್ಜೆಂಟ್ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟೋಗ್ಯಾರ. 10ನೇ ತಾರೀಕಿಗೆ ಜಾತ್ರೆ ಐತಿ ನಮ್ಮ ಊರಾಗ. ಅದು 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಇಟ್ಟಿದ್ರು. ನೋಡೋಣ್ರಿ ಹೆಂಗಾಗುತ್ತೋ ಹೆಂಗಿಲ್ಲೋ. ನಿನ್ನೆ ಕೊಟ್ಟೋಗ್ಯಾರ ಅವರು, ಇವತ್ತೂ ಆಗಲ್ಲ. ಇನ್ನು ನಾಳೆಗೆ ಒಂದೊಂದು ಟೈಮ್ ಐತೆ. ನಾಳೆಗೂ ಆಗ್ಲಿಕ್ಕೆ ಬೇಸವನ್ನು ಗ್ಯಾರಂಟಿ ಆಗುತ್ತೆ. ನಾಳೆ ಹೊಲಿಲೇಬೇಕು. ಇವತ್ತೂ 3-4 ಹಾಕಿ ಬಂದೈತಿ ಸ್ನೇಹಿತರೆ. 3:30 ಆಗೈತೆ ಟೈಮು. ಇನ್ನೂ ಕೂಡ ಏನು ಸ್ಟಿಚ್ ಮಾಡಿಲ್ಲ, ಏನು ಕೆಲಸಕ್ಕೆ ಹೋಗಿಲ್ಲ. ಅಷ್ಟು ಬಟ್ಟೆ ಬಾಂಡೆ ಮಾಡಿ ಜಾಕ ಮಾಡಿ ಬಟ್ಟೆ ಗಿರಕ್ಕೆ ಕೊಟ್ಟಿನಿ. ಅದು ಕುಂತಿಲ್ರಿ ಇವತ್ತು ಮುಕ್ಕೊಂದೇ ಇಲ್ಲ. ಶ್ರಾವಣಿ ಶಾಮಕುಮಾರ್ ಬಂದ್ರೆ ಅವ್ರಿಗೆ ಊಟ ಮಾಡಿಸಿ ಅವ್ರನ್ನ ಓದಕ್ಕೆ ಹಚ್ಚೀನಿ. ಬಟ್ಟೆ ಗಿರಕ್ಕೆ ಕೊಟ್ಟೀನಿ. ಒಂದಿಷ್ಟು ಎಷ್ಟು ವ್ಯಾಪಾರ ಆಗೈತೆ ಅಂದ್ರೆ 1500 ರೂಪಾಯಿ ವ್ಯಾಪಾರ ಆಗೈತೆ ರೀ. ಸಾಕ್ರಿ, ಅಷ್ಟು ವ್ಯಾಪಾರ ಆಗೈತಿ. ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದನ್ನು ಜೀವ ಸಮಾಧಾನ ಇಲ್ಲ. ನೀನು ಒಂದೇ ದಿನ ಬ್ಲೌಸ್ ಸ್ಟಿಚ್ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ ಅಂದರೂ ಕೆಲಸ ಮಾಡೋದ್ರೆ ನಾವು ಖುಷಿ ಇರುತ್ತೆ ಸ್ನೇಹಿತರೆ. ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳು ಹಾಗೆ ಅಂತೀನಿ ರೀ. ಯಾವುದೇ ಒಂದು ಕೆಲಸ ಬಾಕಿ ಇತ್ತಂದ್ರೆ ಎಲ್ಲರಿಗೂ ಸಿಟ್ಟು ಸಂಕಟ ಭಾಳ ಇರುತ್ತೆ ಸ್ನೇಹಿತರೆ. ಹೆಣ್ಮಕ್ಳಿಗೆ ಇದು ಸಹಜ ಇದು. ಯಾಕಂದ್ರೆ ಅದು ಕೆಲಸ ಮಾಡಿದೆ ಅಂದ್ರೆ ಖುಷಿ ಇರುತ್ತೆ ನಮಗೆ. ಅದು ಒಂದು ಕೆಲಸ ಬಾಕಿ ಇತ್ತಂದ್ರೆ ಸಿಟ್ಟು ಬರುತ್ತೆ, ಸಂಕಟನೂ ಬರುತ್ತೆ. ನಾನು ಮಾತ್ರ ಹಂಗೆ ಆಗತ್ತೆ ರೀ. ನಾನು ಇವತ್ತು ಒಂದು ಸ್ವಲ್ಪ ಒಂದೇ ಬ್ಲೌಸ್ ಹೊಲಿರಿ ಸಮಾಧಾನ ಇರ್ತೀನಿ ನಾನು. ನನಗೆ ಹೊಲದ್ನೆಲ್ಲ ಅನ್ಸುತ್ತೆ. ಬಿಡು, ಒಂದು ಬ್ಲೌಸಾಗಿ ಹೊಲ್ದಿರಲ್ಲ ಇವತ್ತೇನಾಗುತ್ತೆ, ಹೊಲ್ದೇ ಇಲ್ಲ, ವ್ಯಾಪಾರನೂ ಇಲ್ಲ, ಏನು 1 ರೂಪಾಯಿ ದುಡಿಕಿಲ್ಲ ಇವತ್ತು. 1 ರೂಪಾಯಿ ದುಡಿಬೇಕು ಮನುಷ್ಯ. ಭೂಮಿ ಜೀವನದ ಒಟ್ಟಿಂದ 1 ರೂಪಾಯಿ ದುಡಿಬೇಕು. ಅದು 1 ರೂಪಾಯಿ ದುಡಿಲಿಕ್ಕಂದ್ರೆ ಏನಾಗುತ್ತೆ, ಭಾಳ ಕಷ್ಟ ಆಗುತ್ತೆ ರೀ ಜೀವನ. ತಿಳಿದವ್ರಿಗೆ ಗೊತ್ತಿರುತ್ತೆ ಅದು. ರೊಕ್ಕಕ್ಕೆ ಬೆಲೆ ಇದ್ದವ್ರಿಗೆ ಗೊತ್ತಿರುತ್ತೆ. ಯಾರಿಗೆ ರೊಕ್ಕಕ್ಕೆ ಬೆಲೆ ಇರಲ್ಲ ನೋಡಿ. ಎಲ್ಲಿ ರೊಕ್ಕ ದುಡ್ಡು ಲಕ್ಷ್ಮಿ ನಿಂತಿರ್ತಾಳ, ಅವರು 100 ರೂಪಾಯಿ, ನಾವು 100 ರೂಪಾಯಿ ದುಡಿಬೇಕಂತ ಶೆಣತನ ಮಾಡಿ ಅವ್ರು 1000 ರೂಪಾಯಿ ಖರ್ಚು ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ನಾವು 100 ರೂಪಾಯಿಗೆ ದುಡಿಬೇಕಂತ ನಾವು ಓಡಾಡ್ತಿರ್ತೀವಿ. ಅದೇ 100 ರೂಪಾಯಿ ಖರ್ಚು ಮಾಡ್ತೀವಿ ಅಂದರೆ ನಾವು ದುಡಿದು 100 ರೂಪಾಯಿಗೆ 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಒದ್ದಾಡ್ತೈತೆ ನಮ್ಮ ಜಲಮ. 10 ರೂಪಾಯಿ ಹೋಗ್ತಲ್ಲ, 100 ರೂಪಾಯಿದಾಗ 10 ರೂಪಾಯಿ ಖರ್ಚು 90 ರೂಪಾಯಿ ಹೋಗ್ತೈತಿ. ಖರ್ಚು ಮಾಡೋಕೆ ಮಾಡ್ತೀವಿ, ಎಷ್ಟ್ರ ಅಂತಾರಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಕಾಂಜಿ ಪಿಂಜಿಕ್ಕೆ ರೊಕ್ಕ ಖರ್ಚು ಮಾಡಲ್ಲ ನಾವು ದುಡಿಯೋರು. ನಮ್ಮ ರೊಕ್ಕ ನಾವು ದುಡಿದು ನಾವೇ ಖರ್ಚು ಮಾಡ್ದಂದ್ರೆ ರೊಕ್ಕ ಬೆಲೆ ಗೊತ್ತಾಗತ್ತಾ. ಈಗೇನೋ ನೋಡಿ, ಎಲ್ಲ ಹಿಂದೆ ಸವಲತ್ತು ಇರುತ್ತೆ, ಎಲ್ಲ ತಂದೆ ತಾಯಿ ಎಲ್ಲ ದುಡಿದು ಇಟ್ಟಿರ್ತಾರೆ. ಅಂಥವ್ರು ಏನು ಮಾಡಿಬಿಡ್ತಾರೆ, ರೊಕ್ಕ ನುಗ್ಗಿ ಖರ್ಚು ಮಾಡ್ತಾರೆ. 1000 ರೂಪಾಯಿ 1 ನಿಮಿಷನೇ ಕಲಾಸ, 10,000 ರೂಪಾಯಿ 1 ತಾಸನೇ ಕಲಾಸ, ಆ ಥರ ಮಾಡ್ತಾರೆ. ಆ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ. ರೊಕ್ಕದ ಬೆಲೆ ಏನನ್ನೋದು ರೊಕ್ಕ ಇಲ್ಲರಿಗೆ ಗೊತ್ತಾಗುತ್ತೆ. ನಾವು ನಿನ್ನೆ ಅಷ್ಟು ಹೊಲಿಲ್ಲ ಅಂದರೂ ನಿನ್ನೆ ಯಾವತ್ತಿಂತ ನಿದ್ದೆ ಹತ್ತಿಲ್ಲ, 12 ತನಕ ನಿಂತಿಲ್ಲ ರೀ. ಏನು ಸ್ಟಿಚ್ ಮಾಡಲಿಲ್ಲ. ಹೆಂಗೆ ಸಂಸಾರ ಹೆಂಗೆ ವಿಚಾರ ಬಂದುಬಿಡ್ತಾವೆ. ನಾವು ವಿಚಾರ ಮಾಡಬಾರ್ದು ಅಂತೀವಿ, ಬರ್ತಾವೆ. ಇವತ್ತು ಹಂಗೆ ಆಗ್ಬಾರ್ದಂದ್ರೆ 2 ಬ್ಲೌಸ್ ಕಟ್ ಮಾಡಿದ್ರು, ಅವು 2 ಸ್ಟಿಚ್ ಮಾಡ್ಬೇಕು ರೀ. ಲೇಟ್ 10-11 ಆಗಲ್ಲಕ್ಕ ಸ್ಟಿಚ್ ಮಾಡೇ ಮುಕ್ಕೋತೀನಿ. ಇವಾಗ ಏನು ಮಾಡ್ತೀನಿ ಅಂದ್ರೆ ಅಲ್ಲಿ ಹಿಂದೆ ಬಾಟಿ ಬಿದ್ದವ್ರಿ, ಬಾಂಡೆ ಡಬ್ಬಾಕ್ನೆ ಕಮ್ಮಿ ಹಾಕ ಬಟ್ಟೆ ತೊಗೋತೀನಿ. ಅಂಗಳ ಕಸ ಇನ್ನು 4 ಹಾಕಿ ಬಂದೈತಿ. ಉಷ್ಟು ಮಾಡ್ಕೊಂಡು ಕೇರಿ ಕುಂತನೆ ಒಟ್ಟಿಟ್ಟು ಟೈಲರಿಂಗ್ ಅಡುಗೆ ಮಾಡ್ಕೊಂಡು ಸಂಜೆಗೆ ಅಡುಗೆ ಮಾಡ್ಯಾಕೆ ಕುಂತು ಬಿಡ್ತೀನಿ ಸ್ನೇಹಿತರೆ. ಈ ಬಿಸಿಲಾಗ ನನಗೂ ಕೂಡ ಆ ಕಡೆ ಸುಸ್ತಾಗೈತಿ. ಈಗ ಆ ಗಿರಾಕಿ ಗುಡ್ ಕಲ್ಲು ಹಾಕೋರಾಗ ಭಾಳ ಸುಸ್ತಾಗಿಬಿಡ್ತೀರಿ. ಎಲ್ಲ ಅಡುಗೆ ಕೆಲಸ ಮಾಡಿ ಅವ್ರಿಗೆ ಊಟ ಮಾಡಿ ಅವ್ರ ಮನೆಗೆ ಶರ್ಮ ಮಕ್ಕೋಲಿ ನಿಂತರಿಂದಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ತೀನಿ. 2 ಲಂಗಾನು ಅರ್ಜೆಂಟ್ ನಾಳೆ ಸಂಜೆ ಮುಂದೆ ಲಂಗ ಸ್ಟಿಚ್ ಮಾಡೋಕೆ ಕೊಡೋದೈತ್ರಿ. ಏನು ಮಾಡ್ಬೇಕು ನೋಡಿ, ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ನೋಡೋಣ್ರಿ. ಲಂಗ ಟಿಚಿಂಗ್ ಅವ್ರು ಬ್ರದರ ಅವ್ರ ಕೈಯಾಗ ಕೊಡ್ತೀನಿ ರೀ, ಅವರು ಟಿಚ್ ಮಾಡಿ ಕೊಡ್ತಾರೆ. ಆ ಕಡೆ ಹೊಲಿಯಾಕೆ ನೈಟಿ ಜಂಪರ್ ನಾವು ಕಲಿಯೋರದ ರೀ. ಲಂಗ ಹಿಡಿತಿದ್ರು ಹೊಲಕ್ಕೆ ಕೊಡ್ತಾರೆ, ಫಿನಿಶಿಂಗ್ ಚೆಂದ ಕೊಡ್ತಾರೆ ಲಂಗ ಹೊಲಿಗೆ. ಇನ್ನು ನೈಟಿ ಇದು ಬ್ಲೌಸು ಇನ್ನೂ ಬರಲ್ರಿ ಅವ್ರಿಗೆ. ಹಂಗೇನು ಅರ್ಜೆಂಟ್ ಇದ್ರೆ ಅವ್ರಿಗೆ ಕೊಡೋದ್ರಿ. ನಮ್ದ್ರಾಗ ಅವ್ರದ್ದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಅವರು ಹೊಲಿತಾರೆ, ಅವ್ರಿಗೂ ಕೂಡ ಯಾವುದಕ್ಕಾರ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ಹೆಲ್ಪ್ ಮಾಡೋದು ನೋಡಿ. ನಮ್ಮ ಅಣ್ಣ ಒಂದು ಜೋಡು ಲಂಗ ಹೊಲಿಯಾಕೆ ಹಾಕತ್ತಿದ್ದೆ. ಲಂಗ ಹೊಲಿಗೆ ಹಾಕೋ ಬಂದವ ಕೊಡ್ಬೇಕಿಲ್ಲ ನನಗೆ ಅಂತಂದಿದ್ಲು. ಆಯ್ತು ತಗೋ ಅಂತ ಸಲ ಕೊಟ್ಟೆ. ನನಗೂ ಕೂಡ ಆಗಲ್ಲ ಈ ಏನಂತಾರೆ ಗೊತ್ತೇನ್ರಿ, ಓನ್ಯಾಗ ಈ ಟೈಮಿಂಗಾರ ನಿನಗೆ ಸುಸ್ತಾಗುತ್ತೆ, ಒಂದು ಸ್ವಲ್ಪ ಮನುಷ್ಯ ಆಗುತ್ತೆ, ರೆಸ್ಟ್ ತಗೋ, ಈ ಟೈಮಿಂಗ್ ಹೊಲಿಯಾಕೆ ಹೋಗಬೇಡ ಅಂತಾರೆ. ತಿಂಗಳದಾಗ 5 ದಿನ ರೆಸ್ಟ್ ತೊಗೊಳಕ್ಕಾಗಲ್ಲ ನೀ ಅಂತಾರೆ. 5 ದಿನ 1 ದಿನ ರೆಸ್ಟ್ ಮಾಡಿದಕ್ಕನ ಇಷ್ಟು ನಿನ್ನೆ ಚಿಂತೆಗೈತೆ. ನಾನು ಆಗೋದು 3 ದಿನ ಜಾಸ್ತಿ ಅಂದರೆ ನಾನು 3 ದಿನ ರೆಸ್ಟ್ ಮಾಡಿ ಓಕೆ. ಆದರೆ ನಾನು ದಪ್ಪಿದ್ದಷ್ಟು ಇಷ್ಟೇ ಕರೆ ಸ್ನೇಹಿತರೆ, ರಗುತ್ತಿರೋದಿಲ್ಲ ಮೈಯಾಗ. ದಪ್ಪಿದ್ದವ್ರಿಗೆ ರಗತನ ಕಮ್ಮಿ ಇರುತ್ತೆ, ತಳಗಿರ್ತಲ್ಲ ಅವ್ರ ಶಕ್ತಿ ಹಂಗೆ ಅವ್ರು ಆಗೋದು ಭಾಳ ಇರುತ್ತೆ. 3 ದಿನಕ್ಕೆ 1 ದಿನ ರೆಸ್ಟ್ ಮಾಡೋಕ್ಕೆ ಎಷ್ಟು ಅನುಮತ ಆಗುತ್ತೆ ಸ್ನೇಹಿತರೆ. ಬರೀ ಮತ್ತು ನಾನು ಕೂಡ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡೋ ಡಬರ್ಕೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿ ಲಾಸ್ಟಿಗೆ ಎಂಡಾರ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ನಾಳೆ ಈ ವಿಡಿಯೋ ಮಿಕ್ಸರ್ ಆಗ್ಯಾರ ಬರುತ್ತೆ.
ವಿಡಿಯೋ ಎಷ್ಟಾಗುತ್ತೋ ಎಷ್ಟು ಬಿಡ್ತೋ ಗೊತ್ತಿಲ್ಲ. ಎಷ್ಟು ನನಗೆ ಆಗುತ್ತೋ ಅಷ್ಟು ನನಗೆ ಕೆಲಸಗಳು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಕೂಡ ನೋಡ್ತೀರಿ, ಅಷ್ಟು ನೋಡ್ಕೇಳಿ ಸಪೋರ್ಟ್ ಮಾಡ್ತೀರಿ, ತುಂಬಾ ಖುಷಿ ಆಗುತ್ತಾ. 10K ಸಬ್ಸ್ಕ್ರೈಬರ್ ಆಗ್ಯಾರ ಅಂತೇಳಿ ವಿಡಿಯೋ ಹಾಕಿದ್ನಲ್ಲ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿರಿ. ಇನ್ನೂ ಕೂಡ ಹೆಚ್ಚಿ ಬೆಳೀಲಿ, ಚಾನಲು ಓಡ್ಲಿ ಅಂತ ನಾನು ಅನ್ಕೋತೀನಿ. ಈಗ 10Kನೂ 300 ಆಗೈತೆ ರೀ, 300 ಆಗೈತಿ. ಹಿಂಗೆ ಹೋಗುತ್ತೆ ಸ್ನೇಹಿತರೆ. ಮಾಡ್ತಿದ್ರೆ ಓಡುತ್ತಾ ನಿಂತು ಬಿಡುತ್ತಾ. ಬರ್ರಿ ಆಯ್ತು ಬಿಡು, ಇನ್ನು ಟೈಮ್ ಐತೆ ಅಂತೇಳಿ ಇಷ್ಟು ಬ್ಲೌಸ್ ಕಟ್ ಮಾಡಿದ್ರೆ ಅಂತೇಳಿ ಕುಂತ್ಯ. ಒಬ್ಬರು ಕಸ್ಟಮರ್ ಹೊಲ್ಯಾಕೆ ಬಂದ್ರಿ ಬ್ಲೌಸ್ಗಳಲ್ಲ, ಒಂದೇ ಬ್ಲೌಸು, ಅಸ್ತ್ರ ಬ್ಲೌಸು ಹೊಲ್ಯಾಕೆ ಬಂದರು. ಅವ್ರು ಕೂಡ ಒಂದಿಟ್ಟು ಮಾತಾಡಿದೆ. ಕಸ್ಟಮರ್ಗಳು ಮಾತಾಡಿ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಕಷ್ಟ ಸ್ನೇಹಿತರೆ. ಈಗ ಅಷ್ಟು ಬ್ಲೌಸು ನನಗೂ ಯಾಕೋ ಕಟ್ ಮಾಡೋಕೆ ಮೂಡ್ ಅನ್ನಿಸ್ಲಿಲ್ಲ, ಹಿಂಗಾಗಿ ಅಲ್ಲೇ ಇಟ್ಟೀನಿ. ಬರೀ ನಾನು ಕೂಡ ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದು ಟೈಮ್ ಆಗೇ ಬಿಡುತ್ತೆ. ಟೈಮಿಂಗ್ ಹೆಂಗಾಗುತ್ತೋ ಗೊತ್ತಾಗಲ್ಲ. ಮತ್ತು ನಾನು ಏನು ಮಾಡಿದ್ನಂದ್ರೆ ಒಂದಿಷ್ಟು ಉದ್ರಿ ಕೊಟ್ಟು ಲೆಕ್ಕಗಳು ಮಾಡಿದ್ದೀನಿ ರೀ. 21,000 ಉದ್ರಿ ಐತೆ ಸ್ನೇಹಿತರೆ. ಮತ್ತು ಇವತ್ತು ನೇಟ್ ಉದ್ರಿ ಅದಾರ ಅಂತ ತೋರಿಸ್ತೀನಿ ರೀ. ಲೆಕ್ಕ ಬುಕ್ಕ ಸಾಕಾಗಿ ಹೋಗುತ್ತೆ ನೋಡಿ. ಇದು 11,770 ರೂಪಾಯಿ ಆಗೈತೆ ರೀ ಈ ಪೇಜ್ನಂದು. ಈ ಪೇಜ್ನ ಲೆಕ್ಕ ಮಾಡಿ ಇಲ್ಲೇ ಬರ್ದೀನಿ. 1100, 1200, 1500 ಈ ಥರ ಎಲ್ಲರೂ ಕೊಡೋದಿದ್ದಾಗ ಏನಾಗುತ್ತೆ ಸ್ನೇಹಿತರೆ ನೋಡಿರಿ. ಇದು ಕೂಡ ಟೋಟಲ್ 2 ಪೇಜ್ನಾಗ ಕೂಡಿ 21,080 ರೂಪಾಯಿ ಉದ್ರಿ ಐತೆ. ಇದು ಮತ್ತು 2,750 ರೂಪಾಯಿ ಇಲ್ಲಿ ಹೆಚ್ಚಿದ್ದು ಸ್ನೇಹಿತರೆ. ಇವ್ರದ ಬಾಕಿ ಇದು 1200, 1100 ಇತ್ತು ರೀ. 1200, 1100, 2,300 ಆಯ್ತು. ಅವರು 300 ರೂಪಾಯಿ 200 ರೂಪಾಯಿ ಕೊಟ್ರಿ. ಇನ್ನು 2,100 ಉಳಿತಲ್ಲ, 2,100 ಉಳಿತಲ್ಲ. ಮತ್ತು ನೈಟಿ ಹೋದ್ರಿ 600 ರೂಪಾಯಿದು. 2,100, 600 ರೂಪಾಯಿ ನೈಟಿ ಆಯ್ತಲ್ಲ ರೀ. 2,750 ರೂಪಾಯಿ ಆಯಿತು. ಇದು ಮ್ಯಾಗಿಂದ ಅದು ಕೂಡ ಇವನ್ನೇ ಬಂದು ಜಸ್ಟ್ ಹೋದ್ರು 1,300 ರೂಪಾಯಿ ಆಗೈತೆ. ಇದು 6,100 1,300 ಲೆಕ್ಕ ಹಿಡ್ದಿಲ್ರಿ ಇದ್ರಾಗ. ಅವು ಇಟ್ಟು ಲೆಕ್ಕ ಮಾಡಿ ನೋಡ್ರಿ ಎಷ್ಟಾಗುತ್ತಾ. ಹೆಚ್ಚು ಕಮ್ಮಿ 2,000 ರೂಪಾಯಿ ರೀ. 6,100, 1,300, 2,000 ರೂಪಾಯಿ 50 ರೂಪಾಯಿ ಕಮ್ಮಿ ಇದೆ. 80 ರೂಪಾಯಿ ಐತಲ್ಲ. ಈ ಒಟ್ಟು 23,000 ರೂಪಾಯಿ ಬಾಕಿ ಐತೆ ಸ್ನೇಹಿತರೆ. ಮತ್ತೇನಂತಾರೆ, ಬಟ್ಟೆ ಮಾಲ್ ತಂದಿಲ್ಲಕ್ಕ, ಯಾಕೆ ಒಟ್ಟು ಮಾಲ್ ಖಾಲಿ ಆಗೈತಲ್ಲ, ಬಟ್ಟೆ ಮಾಲ್ ಹಾಕಲ್ಲನು, ಹೊಸ ಡಿಸೈನ್ ತೊಗೊಂಬ, ಯಾವತ್ತು ತೊಗೊಂಬರ್ತಿ ಅಂತಾರೆ. ಇಟ್ಟು ನಾನು ಅಂದೆ, ತೋರಿಸಿದೆ ನಾನು ನಿಮ್ಮಿದ್ರೆ ಲೆಕ್ಕ ಮಾಡ್ತೀನಿ. 23,000 ಉದ್ರಿಗೆ ಐತೆ, ಏನು ತರೋದು ಬಟ್ಟೆ ಮಾಲು, ರೊಕ್ಕ ಕೊಟ್ಟರೆ ತರ್ತೀನಿ ನಾನು ಅಂತಂದೆ. ನಾನು ಸೋಮವಾರ ಕೊಡ್ತೀನಿ ಅಕ್ಕ ಅಂತೀವಿ. 1,300 ಒಬ್ರು ಅದಾರ ಕೊಡ್ತಾರೆ. ಟೈಮಿಂಗ್ ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಇಳ್ಯಾಕ ನಮ್ಮ ಟೈಮಿಂಗ್ ಬರ್ತಾವಂತ. ಈ ಸಲ ನಾನು ಸಿಕ್ಕಾಪಟ್ಟೆ ಉದ್ರಿ ಹಾಕಿಬಿಟ್ನಿ ಅಂತ ಅನ್ಸಾಕತ್ತೈತಿ. ಅದು ಒಂದು ಟೆನ್ಷನು, ಏನು ಮಾಡೋದ್ರಿ. ಮತ್ತು ಒಯ್ತನ್ನ ಕೊಡ್ತೀನಿ ಕೊಡು. ಮತ್ತೇನಂತ ಸ್ನೇಹಿತರೆ, ನಾವು ಊರನವರೆಲ್ಲ ಓಡೋತ್ತೀವಿ, ನಾವು ಎಲ್ಲಿಗಾರ ಓದ್ತೀವಿ ಕೊಡ್ತೀವಿಲ್ಲವ ಕೊಡು, ಪರಿಚಯ ಇಲ್ಲ ನಂಗೆ ಯಾಕೆ ಮಾಡ್ತಿ ಅಂತಾರೆ. ಊರಂತಾಕಿ ಮಾತು ಡೈಲಾಗ್ ಬರೋದು ಸಹಜ. ಇದು ನಾವು ಅಂತೀವಿ, ನಾವಿಲ್ಲ ಕೊಡಲ್ಲ, ಅತಿ ಕೊಡಲ್ಲ ಅಂದ್ರೂ ನಡೆಯಲ್ಲ ಸ್ನೇಹಿತರೆ. ಯಾಕಂದ್ರೆ ಗಿರಾಕಿ ಬೇಕಾಗ್ತಾವಲ್ಲ, ಕೊಡಬೇಕಾಗತ್ತೆ. ಅವರೇ ತಿಳ್ಕೊಬೇಕು, ಕೊಟ್ಟಿರ್ತೀವಂದ್ರೆ ಜಲ್ದಿ ವಾಪಸ್ ಒಳ್ಳಿಸ್ಬೇಕಂತೇಳಿ. ಮತ್ತು ಅಂತ ನಾವೇನೋ ಪರಿಚಯ ಇಲ್ಲ, ಏನೋ ನಮ್ಮ ಊರಾಗ ಮತ್ತೊಂಡೆಲ್ಲ ಏನು ಮಾಡ್ತಾರೆ ಗೊತ್ತೇನು ರೀ, ಊರಾಗ ಹೊಲ ಇಲ್ಲನು ಮನೆ ಇಲ್ಲನು, ನಮ್ಮದು ಎಲ್ಲ ಐತೆ ಊರಾಗ ಹೊಲ ಮನೆ ಐತೆ, 1,000-1,500 ರೂಪಾಯಿ ತೊಗೊಂಡು ನಾನು ಓಡೋತೀವನು. ಮತ್ತು ಇದೊಂದು ಡೈಲಾಗ್ ಹೊಡಿತಾರೆ. ಮತ್ತು ನಾ ಪರಿಚಯ ಇಲ್ಲ, ಪರಿಚಯ ಇಲ್ಲ, ದಿನ ಹೊಂಟು ಇಲ್ಲೇ ಅಡ್ಡಾಡ್ತೀವಿ, ಕೊಡ್ತೀವಿ, ಎಲ್ಲಿಗಾರ ಓಡೋತೀವನು, ತೊಗೊಂಡು ಹೋಗಿಂತ ಕೇಳ್ರಿ, ಕೊಡ್ತೀನಿ, ಎಲ್ಲಿಗಾರ ಓಡೋತೀನಿ, ನಂಗೆ ಯಾಕೆ ಮಾಡ್ತಿ ನಿಂದ್ರಕ್ಲಾರ. ಮತ್ತು ಅದೊಂದು ಬರೀ ಹಿಂಗೆ ಇದು ಟೆನ್ಷನ್ ಮಾಡ್ಕೊ ಇದೇ ಆಗುತ್ತಾ. ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದು ಮತ್ತೆ ಸಿಗ್ತೀನಿ ರೀ. 2 ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡು. ನೋಡಿರಿ ಫೈನಲಾಗಿ ಟೈಮ್ 10-15 ನಿಮಿಷ ಆಗೈತೆ. ಇವಾಗ ಕೂಡ 2 ಬ್ಲೌಸ್ ಸ್ಟಿಚ್ ಮಾಡಿ ಇಳಿದೆ. ಸಮಾಧಾನ ಆಯ್ತು ನೋಡಿ ನನಗೆ. ನಿನ್ನೆ ಒಂದಿನ ಬಿಟ್ಟಿದ್ದು ಹೋತ್ರಿ, ನಿನ್ನೆ ನಾಳೆ ಅಂದ್ರೆ ಮನೆ ಹಾಳಂತ. ಅದು ನಿನ್ನೆ ನನ್ನ ಮಾತ್ರ ನಂದ ಫುಲ್ ಮಿಕ್ಕಿತ್ತು. ನಾನು ಇಲ್ಲಿಕ್ಕೆ ಹೊಲಿಯಕ್ಕೆ ಬಿಡೋಕ್ಕಲ್ಲ, ಟಿಚ್ ಮಾಡೋದು ಬಿಟ್ಟು ಅಂದ್ರೆ ಹಿಂದೆ ಮುಂದೆ. ಇವತ್ತು ನೀನು ಬಿಟ್ಟಿದ್ದಕ್ಕೆ ಇವತ್ತು ಎಷ್ಟು ಲೇಟಾಗಿ ಟಿಚ್ ಮಾಡಾಕತ್ತೀನಿ ನೋಡಿ. ಹೊಲಿಲೇಬೇಕಂತ ಟಿಚ್ ಮಾಡಾಕತ್ತೀನಿ. ಶ್ರಾವಣಕುಮಾರ್ ಊಟ ಮಾಡಿಸಿದೆ. ಆಕೆ ಕದ ಹಾಕ್ಕೊಂಬಂದು ಮಕ್ಕೊಂಡ್ರೆ ಅವರು 9:30 ಆಗಿತ್ತು. ಏನು ಮಾಡಿತ್ತು ಆಗಿಂದನೇ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ. ಇವಾಗ ಇಳಿದೆ ಜಸ್ಟ್ 160 ರೂಪಾಯಿ. 8 80 ರೂಪಾಯಿ ಕೊಂದ್ರಿ. ಕಸಿ ಹೆಚ್ಚು ಹೊಲಿದ್ರೆ ಸಾದಾ 70 ರೂಪಾಯಿ ಹೊಲಿತೀನಿ. ಈಗ ಇವರು ಇನ್ನೂ 5 ಬ್ಲೌಸ್ ಇದ್ದು ರೀ. 2 ಬ್ಲೌಸು ಆಗಲ್ಲ, ಟಿಚ್ ಆಗಲ್ಲ. ಅವು ಅರಿಬ್ ಸ್ವಲ್ಪ ಐತೆ, ದಪ್ಪ ಅದ ರೀ, ಮತ್ತು ಕಸಿ ಎಲ್ಲ ಆಗಬೇಕಲ್ಲ. ಹಿಂಗಾಗಿ ನಾ ಏನು ಮಾಡಿದೆ, ಇವ್ರು 2 ಹಾತಿದ್ದು 2 ಕಟ್ ಮಾಡಿಟ್ಟಿದ್ದೆ. ಅವ್ರಿಗೆ ಹೇಳಿನಿ ಇನ್ನೂ 3 ಬ್ಲೌಸ್ ಆಗಲ್ಲವ ಕೊಡ್ತೀನಿ ಅಂತೇಳಿ. ಸುಮ್ಮನೆ ಯಾಕಡ್ರೆ ಹೊಲಕ್ಕೆ ಕೊಟ್ರೆ ಮತ್ತು ನಮಗೆ ಹೆಸರು ಕೆಟ್ಟ ಹೆಸರ. ಇದೊಂದು ಹೊಲಿಗೆ ಹಾಕೈತಲ್ಲ, ಹೊಲಿಗೆ ಹಾಕ್ಕೊಂಡೆ. ಇನ್ನೂ ಏನು ಲಂಗಗಳು ಕೊಟ್ಟೀನಿ. ಕಟ್ ಮಾಡ್ಬೇಕಂದ್ರೆ ಟೈಮಿಂಗು ಭಾಳ ಆಗೈತೆ ರೀ. ಈಗ ಟೈಮಿಂಗು ಭಾಳ ಆಗೈತಿ. ಶ್ರಾವಣಕುಮಾರ್ ಉಂಡರ್ ಲೈಟ್ ತೆಗೆದೀನಿ ರೀ.
ನನಗೆ ಯಾಕೋ ಹಸುನಿಲ್ಲ, ಒಂದಿಷ್ಟು ನೀರು ಕುಡಿದು ಹೋಗ್ಬಿಡ್ತೀನಿ ಸ್ನೇಹಿತರೆ. ಬರೀ ಇವತ್ತು ಕೆಲಸ 2 ಬ್ಲೌಸ್ ಸ್ಟಿಚ್ ಮಾಡಿ ವ್ಯಾಪಾರನ ಆಯಿತು, ಮನಸ್ಸು ಸಮಾಧಾನ ಆಗೈತೆ ನೋಡಿರಿ. ಇಲ್ಲಿಕಂದ್ರೆ ಆಗ್ತಿದ್ದಿಲ್ಲ ಅವು ಡ್ರೆಸ್ಗಳು ಮಾರಾಕ ನಾ ತಂದಿಲ್ಲ ಸ್ನೇಹಿತರೆ. ಹಿಂಗೆ ಒಬ್ಬರು ಪಾಪ ನೋಡಿ ಮೋಸ ಮಾಡೋರು ಎಲ್ತಾನೆ ಹೋದ್ರೆ ಇದ್ದೇ ಇರ್ತಾರೆ ಸ್ನೇಹಿತರೆ. ಈ ಡ್ರೆಸ್ ಒಂದು ಕತ್ತಿನೇ ಐತ್ರಿ, ನಮ್ಮ ಮನೆ ಲಾಗ್ನೇ ತೋರಿಸಿದೆ ಒಂದು ನಿಮ್ಗೆ. ಡ್ರೆಸ್ ಅದಾವು, ಡ್ರೆಸ್ ಪೀಸ್ ಅದಾವು ತೊಗೋತೀರನ ಅಂಥೇಳಿ. ಆಸೆ ಅನ್ನೋದು ಭಾಳ ಸುಮಾರು ನೋಡಿ ಸ್ನೇಹಿತರೆ. ಯಪ್ಪ ನಾವು ಅದಕ್ಕೂ ಆಸೆ ಪಡಬಾರ್ದ್ರಿ. ಇನ್ನಿಟ್ಟು ಅನ್ನೋದು ಆಸೆ ಭಾಳ ಸುಮಾರ. ನೋಡೋಕ್ಕೆಲ್ಲ ಬಟ್ಟೆ ಚಲೋ ಅದಾವ ರೀ, ಮಸ್ತ್ ಅದಾವು, ಇಲ್ಲ ಅಂತಲ್ಲ. ಆದ್ರೆ ಇವು ತರ್ಕೇಟದು ಬರ್ತಾವಲ್ರಿ, ತರ್ಕೇಟ ರೀ ನೋಡಿ, ಕಾಟನ್ನಲ್ಲಿ ಅರಿವಿ ಹೆಂಗದು ತರ್ಕೇಟ. ಬಟ್ ಈಗ ಎಲ್ಲರೂ ಡ್ರೆಸ್ ಹೊಲ್ಸೋದ ಕಮ್ಮಿ ಆಗೈತೆ ರೀ, ಕಟ್ ಪೀಸ್ ತೊಗೊಳೋದು. ಇದು ಏನು ಮಾಡ್ಬಿಟ್ರ ಒಬ್ಬರು ಹಾಕೋರು ಪಾಪ, ಫಸ್ಟ್ ಒಂದು ಡ್ರೆಸ್ ಚೀಟಿ ಆರ್ಸಕ್ಕಂತ ಬರ್ತಾರೆ ಹಳ್ಳಿ ಕಡೆ. ನೀವು ಕೂಡ ಯಾರೋ ಮೋಸ ಹೋಗ್ಬಾರ್ದಂತ ನಾನು ಸತ್ಯ ನಿಮ್ಮ ಮುಂದೆ ಹೇಳಾಕತ್ತೀನಿ. ಅವ್ರು ಬೇಜಾರು ಅವರು ಹೇಳ್ಬೇಡ, ಮಾರು ಹೆಂಗಾರ ಆನ್ಲೈನ್ದಾಗಾರ ರಿಟರ್ನ್ದಾಗಾರ ಮಾರು ನೀನು ಅಂತ ಹೇಳಿದರು. ಏನು ಮಾಡೋದ್ರಿ, ನಿಮಗೂ ಕೂಡ ಈ ಥರ ಆಗ್ತಿರ್ತಾವೆ. ನಾನು ಕೂಡ ಇದರಲ್ಲಿ ಮೋಸ ಹೋಗೀನಿ. ಇದು ಏನು ಡ್ರೆಸ್ಸಿನ ಒಂದು ಕಥೆನೇ ಐತ್ರಿ ಇದು. ಅವ್ರು ಏನು ಮಾಡಿಬಿಟ್ರೆ ಒಂದು ಡ್ರೆಸ್ ಪೀಸ್ ತೊಗೊಂಡ್ರೆ 1000 ರೂಪಾಯಿ ಚೀಟಿ ಹಚ್ಚೋದು ಇದಕ್ಕೆ ಒಂದು ಪೀಸಿಗೆ. ಈ ಪೀಸಿನೊಳಗೆ ಒಂದು ಏನರ ಸಾಮಾನು ಬರೆದು ಏನು ಇಟ್ಟಿರ್ತಾರೆ ಅವ್ರಿಗೆ ಫಸ್ಟ್ ಒಂದು 1000 ರೂಪಾಯಿ ಹಚ್ಚಿ ತೊಗೊಂಡ. ಅದ್ರೊಳಗೆ ಏನೂ ಹತ್ಲಿಕ್ಕಂದ್ರೂ 1000 ರೂಪಾಯಿ ನಿಮ್ಮದು ವಾಪಸ್ ಕೊಡ್ತೀವಿ, 2 ಡ್ರೆಸ್ ಪೀಸ್ ಕೊಡ್ತೀವಿ ಅಂತ ಹೇಳ್ಯಾರ ಅವರು. ನನ್ನ ಆದ್ರೆ ಆಯ್ತು ಬಿಡು ಅಂತೇಳಿ ಅವ್ರು ಏನು ಮಾಡ್ಯಾರ, ಚೀಟಿ ಹಚ್ಚಾರಿ 1000 ರೂಪಾಯಿ ಹಚ್ಚಿ. ನಾ ಇದ್ರೊಳಗೆ ಕುಕ್ಕರ್ ಹಾರೈತ್ರಿ, ಫಸ್ಟ್ ಒಂದು ಹಚ್ಚಾರ ನೋಡಿ, ಕುಕ್ಕರ್ ಹಾರೈತಿ. ಅದು 1000 ರೂಪಾಯಿನೂ ಹೊಳಗೆ ಕೊಟ್ಟಾರ, ಕುಕ್ಕರ್ 1000 ರೂಪಾಯಿನೂ ಕೊಟ್ಟಾರ. ಯಾಕಂದ್ರೆ ನಮ್ದು ಒಂದು 1000 ರೂಪಾಯಿನೂ ಹೊಳಗೆ ಬಂತು, ಮತ್ತು ಕುಕ್ಕರ್ದು ಒಂದು 1000 ಬಂತಲ್ಲ, 2000 ರೂಪಾಯಿ ಆಯ್ತಲ್ಲ, ನಮ್ಮದೇ ಲಾಭ ಅಂತೇಳಿ ಹಾಕೋರು ಏನು ಮಾಡ್ಬಿಟ್ರೆ ಹೊಳ್ಳಿ ಹಚ್ಬಿಟ್ಟಾರೆ. ಹೊಳ್ಳಿ ಹಚ್ಚಿರ ಏನು ಬರೀ ಡ್ರೆಸ್ ಪೀಸ ಬಂದವ್ರಿ. ಎಷ್ಟು 5000 ರೂಪಾಯಿ ಹಚ್ಚಾರ ಸ್ನೇಹಿತರೆ. ಸುಮ್ಮನೆ ಸ್ವಲ್ಪ ಜೀವ ಮರ ಅಂತೈತಿ. ಯಾರ್ದಾರು ದುಡ್ಡೇ ಅಲ್ರಿ, ನಮ್ಮದಾದ್ರೇನು ಅವ್ರದ್ದಾದ್ರೇನು ದುಡ್ಡೇ. 5000 ರೂಪಾಯಿ 5 ಸಲ ಹಚ್ಚಾರಿ. ಮತ್ತು ಹಚ್ಚಂದು ಡ್ರೆಸ್ ಬಂದೈತಿ. ಇವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊರಗಡೆ ರೇಟ್ ಕಮ್ಮಿ ಅದಾವ ರೀ, ಅವರಿಗೆ 1000 ರೂಪಾಯಿ ಕೊಂದು ಬಿದ್ದಂಗೆ ಆತ್ರಿ. ಇವಾಗ 500 ರೂಪಾಯಿ ಕೊಂದು ಮಾರಿದ್ರೂ ಅರ್ಧ ಗಂಟೆಗೆ ಆಗೋ ಸ್ನೇಹಿತರೆ. ನೋಡ್ಬೇಕ್ರಿ, ಅವ್ರು ಹೇಳ್ಯಾರ ಎಷ್ಟಾಗುತ್ತೋ ಅಷ್ಟು ಮಾರಮ್ಮ ಇಲ್ಲಿ ಕಂದು ಕೊಡು ಅಂತ. ನೋಡೋಣ ನಮ್ಮ ಬಟ್ಟೆಗಳು ಇಡ್ತೀನಿ. 500 ರೂಪಾಯಿ ಕೊಂದಾರ ಅಲ್ಲಿ, ಅವ್ರು ಲಾಸ್ಟ್ 300 400 ಬಂದರೂ ಕೊಡು ಅಂತೀಯಾರ. ನೋಡ್ಬೇಕ್ರಿ ಹೆಂಗೆ ಗೊತ್ತಾನ. ಹಿಂಗೆ ನಾನು ಕೂಡ ಒಮ್ಮೆ ಮಾಡಿಬಿಟ್ಟೀನಿ ರೀ. ಇನ್ನು ಊರಾಗಿದ್ದೆ ನಾನು, ಮದುವೆ ಆಗೈತೆ, ಆದ್ರೆ ಅವರು ಎದಕ್ಕೆ ಹಬ್ಬಕ್ಕೆ ಹೋಗಿದ್ದೆ. ಅವರು ಹಿಂಗೆ ಡ್ರೆಸ್ ಪ್ಯಾಂಟ್ ಪೀಸ್ ರೀ, ಅವು ಪ್ಯಾಂಟ್ ಪೀಸು ಡ್ರೆಸ್ಸು ಇದು ಚೀಟಿ ಹಚ್ಚ್ರಿ ಅಂತ ಅವ್ರು ಅಂದರು. ಇಲ್ಲಿ ನಾನು 700 ನಿಂತ್ರಿ ಅವಾಗ. 700 ರೂಪಾಯಿ ಕೊಟ್ಟು ಕೇರಿ ಚೀಟಿ ಹಚ್ಚಿದ್ದೀನಿ ರೀ ನಾನು. ಚೀಟಿ ಹಚ್ಚಿರಿ ಏನಾಯ್ತು ಗೊತ್ತೇನು ರೀ, 700 ರೂಪಾಯಿಗೆ ಏನು ಹತ್ತಲಿಲ್ಲ ರೀ ನನಗೆ. ಬರೀ ಪ್ಯಾಂಟ್ ಶರ್ಟ್ ಹತ್ತಿದ್ದು 1400 ರೂಪಾಯಿ. ನಾನು 2 ಸಲ ಹಾರಿಸಿದೆ, 1400 ರೂಪಾಯಿ ಹೋತ್ರಿ. ಸುಮಾರು ಅಂತ ಒಂದು 2 ಪ್ಯಾಂಟ್ ಪೀಸ್ ತೊಗೊಂಡು ಕುಂತೆ. ಹಿಂಗೆ ಹಳ್ಳ್ಯಾಗ ಅಂತಿರಲ್ಲ, ಹಳ್ಳ್ಯಾಗ ಬಂದು ಸಿಟಿನವ್ರು ಬಂದು ಸರಿಯಾಗಿ ಚಾಪಿ ಹಾಕೋತಾರೆ. ನಿಮಗೂ ಅಲ್ಲಿ ಬರ್ತಿರ್ತಾರೆ, ಯಾರ ಡ್ರೆಸ್ ತೊಗೋರಿ, ಸೀರೆ ತೊಗೋರಿ, ಆಫರ್ ಐತಿ, ಮತ್ತು ಚೀಟಿ ಹಚ್ಚ್ರಿ, ನಿಮಗೆ ಲಾಭ ಐತಿ. TV ಹತ್ತುತ್ತಾ, ಕುಕ್ಕರ್ ಹತ್ತುತ್ತಾ, ಪ್ಯಾನ್ ಹತ್ತುತ್ತಾ, AC ಹತ್ತುತ್ತಾ, ಯಂತ್ರ ಇಂಥ ರಾಟ್ ಹತ್ತಂದರು. ಏನರ ಹತ್ತಿರ ಲಾಭ ಆಗುತ್ತೆ ಬಿಡವ ಅಂತೇಳಿ ನಾನು ಎಲ್ಲ ಇದು ಮಾಡಿ ನಿಮ್ಮ ಸಾಮಾನು ತೋರಿಸ್ರಿ ಅಂತ ನಾನು ಅಂದೆ. ಎಕ್ಸಾಂಪಲ್ಲಿಗೆ ನಾ ಕೇಳಿದೇನೆ ರೀ. ಇಲ್ಲರಿ ಅದ್ರ ಬಂದಿದ್ದು ಪಾಲಿಗೆ ರೊಕ್ಕ ಕೊಡ್ತೀವಿ ಅಂದ್ರೆ, ಆದ್ರೆ ಅದು ಬಿಡು ಅಂತೇಳಿ ನಾನು ಆಸೆಕ್ ಮಾಡಿ ನಾನು 1500 ರೂಪಾಯಿ ಕಳ್ಕೊಂಡೀನಿ ರೀ. ಅವ್ರ ಪಾಪ 5000 ರೂಪಾಯಿನ ಭಾಳ ದಿನ ಆಯಿತು. ನೀವು ಕೂಡ ಆ ಥರ ಯಾರೂ ಮೋಸ ಹೋಗ್ಬಾರ್ದು ಅಂತೇಳಿ ಇದು ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ. ನಾನು ವಿಡಿಯೋ ಮಾಡೋಕತ್ತೀನಿ ನೋಡಿ, 15 ನಿಮಿಷ ಆಗಿತ್ತಲ್ಲ, 20 ನಿಮಿಷಕ್ಕೆ ಬಂತು. ನಾನು ಎಲ್ಲ ಕದಾಗಿದ ಹಾಕ್ಕೊಂಡು ಮುಕ್ಕೋಬೇಕಂದ್ರೆ 10:30 ಆಗತ್ತೆ ರೀ. ನಾನು ನಿಂದು ಹತ್ಬೇಕು ಮತ್ತು 11 ಗಂಟೆ 11 ಎಡಿಟಿಂಗ್ ಮಾಡೋ ಏನರ ಇತ್ತಂದ್ರೆ 12 ಗಂಟೆ ರೀ. 12 ಗಂಟೆ ಸ್ನೇಹಿತರೆ. ಬರ್ರಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಇಷ್ಟು ಎಲ್ಲ 5000 ರೂಪಾಯಿ ಬಟ್ಟೆ ನೋಡಿ, 5000 ರೂಪಾಯಿ ಒಳಗೆ ಗಂಟು ತೆಗೆದು ವಜ್ಜೈತೆ ರೀ. ಎಷ್ಟಾಗುತ್ತೆ ನನ್ನ ಕೈಲಿ, ಎಷ್ಟು ಹೆಲ್ಪ್ ಆಗುತ್ತೆ ಗಂಟೆ ಬರ್ಲಕ್ಕ ಮಾರ್ಕೇರಿ ಅವರಿಗೆ ಅಮೌಂಟು ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ನಮಗೂ ಕೂಡ ಮತ್ತು ಮೋಸ ಆಯ್ತಲ್ಲ ಸ್ನೇಹಿತರೆ, ಏನು ಮಾಡೋದು. ಮೋಸ ಮಾಡೋರು ಹೇಳ್ತಾನೆ ಇರ್ತಾರೆ, ಮೋಸ ಹೋಗೋರು ಹೇಳ್ತಾನೆ ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.